ತುಬಚಿ ಬಬಲೇಶ್ವರ ಯೋಜನೆ ಅಡಿ ಹಂಚಿಕೆಯಾದ ನಮ್ಮ ಪಾಲಿನ ನೀರನ್ನು ಗರಿಷ್ಠ ಮಟ್ಟದಲ್ಲಿ ಸದ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಬಾಬಾನಗರದ ಹತ್ತಿರದಲ್ಲಿರುವ ಸರ್ಕಾರಿ ಜಮೀನಿನಲ್ಲಿ ಹೆಚ್ಚಿನ ಸಾಮರ್ಥ್ಯವುಳ್ಳ 0.8 ಟಿಎಂಸಿ ಜಲಸಂಗ್ರಹಗಾರ ನಿರ್ಮಾಣ ಮಾಡಲು ಸಮಗ್ರ ಯೋಜನಾ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರು ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಬಿ ಪಾಟೀಲ್ ಅವರು ಹೇಳಿದರು. ರವಿವಾರ ಬಾಬಾನಗರ ಹತ್ತಿರವಿರುವ ಉದ್ದೇಶಿತ ಯೋಜನಾ ಪ್ರದೇಶಕ್ಕೆ ಅಧಿಕಾರಿಗಳು, ರೈತ ಮುಖಂಡರೊಂದಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ ಅವರು ಜಲಸಂಗ್ರಹಗಾರ ನಿರ್ಮಾಣಕ್ಕೆ ಎಲ್ಲರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಯಾವುದೇ ತಾಂತ್ರಿಕ ಸಮಸ್ಯೆಗಳಿದ್ದರೂ ಸರಿಪಡಿಸಿಕೊಂಡು ಸಮಗ್ರ ಯೋಜನಾ ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಅವರು ಹೇಳಿದರು. ಈಗಾಗಲೇ ನಾವು ಕೇವಲ ನಮ್ಮ ಪಾಲಿನ 2 ಟಿಎಂಸಿ ನೀರು ಮಾತ್ರ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಎಫ್ಐಸಿ ಆದ ನಂತರವೂ ಸಹ ಕೇವಲ 3 ಟಿಎಂಸಿ ನೀರು ಮಾತ್ರ ಬಳಕೆಯಾಗುತ್ತಿದೆ. ಹಾಗಾಗಿ ಉಳಿದ 2.5 ಟಿಎಂಸಿ ನೀರನ್ನು ಮಳೆಗಾಲದಲ್ಲಿ ನೀರನ್ನು ಶೇಖರಿಸಿಕೊಂಡು ಗರಿಷ್ಠ ಮಟ್ಟದ ನೀರನ್ನು ಬಳಕೆ ಮಾಡುವ ನಿಟ್ಟಿನಲ್ಲಿ 0.8 ಟಿಎಂಸಿ ಜಲಸಂಗ್ರಹಗಾರ ನಿರ್ಮಾಣ ಮಾಡುವ ಯೋಜನೆ ಹಾಕಿಕೊಳ್ಳಲಾಗಿದೆ ಎಂದು ಹೇಳಿದರು. ತುಬಚಿ ಬಬಲೇಶ್ವರ ಯೋಜನೆ ಅಡಿ 5.5 ಟಿಎಂಸಿ ನೀರು ಇದ್ದರೂ ಸಹ ಸಂಪೂರ್ಣವಾಗಿ ಬಳಕೆ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಮಳೆಗಾಲದಲ್ಲಿ ಮಾತ್ರ ಏತ ನೀರಾವರಿ ಮೂಲಕ ನೀರನ್ನು ಒದಗಿಸಲಾಗುತ್ತದೆ. ಬೇಸಿಗೆಯಲ್ಲಿ ಈ ನೀರನ್ನು ಸದ್ಬಳಕೆ ಮಾಡಿಕೊಂಡು ಕೆರೆ ಹಳ್ಳಗಳಿಗೆ ನೀರೊದಗಿಸಲು ಉಳಿತಾಯವಾದ ನೀರನ್ನು ಗರಿಷ್ಠ ಮಟ್ಟದಲ್ಲಿ ಸದ್ಬಳಕೆ ಮಾಡುವ ನಿಟ್ಟಿನಲ್ಲಿ ಮಳೆಗಾಲದಲ್ಲಿ ನೀರನ್ನು ಸಂಗ್ರಹಗಾರದಲ್ಲಿ ನೀರನ್ನು ಸಂಗ್ರಹಿಸಿಕೊಂಡು ಬೇಸಿಗೆ ಕಾಲದಲ್ಲಿ ನೀರು ಕೆರೆಗಳಿಗೆ ಹಳ್ಳಕ್ಕೆ ನೀರು ಒದಗಿಸಲು ಯೋಜನೆ ರೂಪಿಸಲಾಗಿದೆ. ಬಾಬಾನಗರದ ಹತ್ತಿರ 500 ಎಕರೆ ಜಮೀನು ಲಭ್ಯವಿದ್ದು ಜಲಸಂಗ್ರಹಗಾರ ನಿರ್ಮಾಣಕ್ಕೆ ಯಾವುದೇ ಭೂಸ್ವಾಧೀನಕ್ಕೆ ಹಣ ವೆಚ್ಚ ಮಾಡುವ ಅವಶ್ಯಕತೆ ಇಲ್ಲ. ತೆಗ್ಗು ಪ್ರದೇಶದ ನೈಸರ್ಗಿಕವಾಗಿ ಇರುವ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ನೀರಿನ ಸದ್ಬಳಕೆ ಮಾಡಿಕೊಳ್ಳಲು ಯೋಜನೆ ಹಾಕಿಕೊಳ್ಳಲಾಗಿದೆ. ಈ ಕುರಿತು ಈಗಾಗಲೇ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಮನದಟ್ಟಣೆ ಮಾಡಲಾಗಿದ್ದು ಮುಂದಿನ ಬಜೆಟ್ನಲ್ಲಿ ಈ ಯೋಜನೆ ಕೈಗೆತ್ತಿಕೊಳ್ಳಲು ಸೂಚಿಸಲಾಗಿದೆ ಎಂದು ಅವರು ಹೇಳಿದರು. ಕಳೆದ 2013-18 ಅವಧಿಯಲ್ಲಿ ತುಬಚಿ ಬಬಲೇಶ್ವರ ಯೋಜನೆಗೆ ಈ ಭಾಗದ ಅತಿ ಎತ್ತರದ ಪ್ರದೇಶವಾದ ಕನಮಡಿ, ಬಾಬಾನಗರ, ಬಿಜ್ಜರಗಿ, ತಿಕೋಟ ತಾಲೂಕು ಹಾಗೂ ಸಾವಳಗಿ ತಾಲೂಕಿನ 1.30 ಲಕ್ಷ ಎಕರೆ ಸುಮಾರು 6.3 ಟಿಎಂಸಿ, 5.5 ತಿಕೋಟ ಹೋಬಳಿ ಸಾವಳಗಿ 0.8 ಟಿಎಂಸಿ ನೀರು ಒದಗಿಸಲು 3,600 ಕೋಟಿ ವೆಚ್ಚ ಮಾಡಲಾಗಿದೆ. ಈಗಾಗಲೇ ಅಂತರ್ಜಲ ಮಟ್ಟ ಹೆಚ್ಚಾಗಿ ರೈತರು ಸಂತಸದಲ್ಲಿದ್ದಾರೆ. ಎಫ್ಐಸಿ ಯೋಜನೆ ಪೂರ್ಣಗೊಂಡು ಕೆರೆಗಳಿಗೆ ನೀರು ಒದಗಿಸಲಾಗುತ್ತಿದೆ. ಟೆಂಡರ್ ಆಗಿ ಕಾಮಗಾರಿ ನಡೆಯುತ್ತಿದ್ದು ಮುಂದಿನ 6 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಂಡು ರೈತರ ಹೊಲಗಳಿಗೆ ನೀರು ಹರಿಸಲಾಗುವುದು ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಬೆಳಗಾವಿ ವೃತ್ತ ಅಧೀಕ್ಷಕ ಅಭಿಯಂತರ ಬಿಆರ್ ರಾಠೋಡ್, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಅಂಬಣ್ಣ, ನೀರಾವರಿ ತಜ್ಞ ಡಾಕ್ಟರ್ ಹುಗ್ಗಿ ಸೇರಿದಂತೆ ವಿವಿಧ ಅಧಿಕಾರಿಗಳು, ರೈತ ಮುಖಂಡರು, ರೈತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಇಂದು ನಾವು ಈ ತುಬಚಿ ಬಬಲೇಶ್ವರ ಯೋಜನೆ ತಮ್ಗೆ ಗೊತ್ತದೆ. ತುಬಚಿ ಬಬಲೇಶ್ವರ ಯೋಜನೆ ಇದು ನಾನು ಬೃಹತ್ ನೀರಾವರಿ ಸಚಿವಾದಾಗ 2013-18 ಈ ಯೋಜನೆಗೆ ಈ ಭಾಗದ ಅತಿ ಎತ್ತರದ ಪ್ರದೇಶ ಅಂದ್ರೆ 640ಕ್ಕಿಂತ ಮೇಲ್ಪಟ್ಟಿರುವಂಥದ್ದು, 678, 80ವರೆಗೆ, 82ರವರೆಗೆ ಕಣ್ಮಡಿ, ಬಾಬಾನಗರ, ಬಿಜ್ಜರ್ಗಿ, ತಿಕೋಟ, ಅಳಿಗನಾಳು, ಇದು ತಿಕೋಟ ತಾಲೂಕ ಮತ್ತು ಸಂಪೂರ್ಣವಾಗಿ ತಿಕೋಟ ತಾಲೂಕು ಮತ್ತು ಸಾವಳಗಿ ತಾಲೂಕ 1,33,000 ಎಕರೆ, 1,30,000 ಎಕರೆ, ಸುಮಾರು 6.8 ಟಿಎಂಸಿ ನೀರು. ಅಂದ್ರೆ ಸಾವಳಗಿ ಇದಕ್ಕೆ 0.8 ಟಿಎಂಸಿ ನೀರು, 5.5 ಟಿಎಂಸಿ ನೀರು ತಿಕೋಟ ಹೋಬಳಿ, 6.3 ಟಿಎಂಸಿ ನೀರು, 6.3ರಲ್ಲಿ 5.5 ಟಿಎಂಸಿ, 5.5 ತಿಕೋಟ ಹೋಬಳಿಗೆ, 0.8 ಟಿಎಂಸಿ ಸಾವಳಗಿ ಹೋಬಳಿಗೆ ಮಾಡಿರುವಂತ ಯೋಜನೆ. ಇದಕ್ಕೆ 3,600 ಕೋಟಿ ರೂಪಾಯಿ, 3,600 ಕೋಟಿ ರೂಪಾಯಿ ಇದಕ್ಕೆ ವೆಚ್ಚ ಮಾಡಿ ಈಗಾಗಲೇ ಎಫ್ಐಸಿ ನಡೀತಾ ಇದೆ. ಈಗಾಗಲೇ ಎಫ್ಐಸಿ ಯೋಜನೆ ಕಂಪ್ಲೀಟ್ ಆಗಿ ಈಗ ಕೆರೆಗಳಿಗೆ, ಹಳ್ಳಕ್ಕೆ ನೀರು ಕೊಡ್ತಾ ಇದ್ದೀವಿ. ಎಫ್ಐಸಿ ಕೂಡ ಟೆಂಡರ್ ಆಗಿ ಕೆಲಸ ನಡೀತಾ ಇದೆ. ಇನ್ನೊಂದು 6 ತಿಂಗಳಲ್ಲಿ ಬಹುಶಃ ಎಫ್ಐಸಿಗಳು ಮುಗಿದು ರೈತರ ಹೊಲಗಳಿಗೆ ನೀರು ಕೊಡ್ತೀವಿ. ಯಾಕಂದ್ರೆ ಇದು UKP 3ನೇ ಹಂತದಾಗ ಬರೋದಲ್ಲ. ಇದು 6.3 ಟಿಎಂಸಿ ಏನದ ನಮ್ಮ ಉಳಿತಾಯ ನೀರು ಮತ್ತು
ಗೋದಾವರಿ ಪಲಾವರಂ ಬೇಸಿನ್ ಇರುವಂತ ಉಳಿತಾಯದ ನೀರನ್ನ ಬಳಸ್ಕೊಂಡು ಅಲೋಕೇಶನ್ ಮಾಡಿರುವಂತ ನೀರಿದು. ಹೀಗಾಗಿ ಯಾವ ಈ ಮುಳವಾಡಕ್ಕೆ ಮತ್ತು ಏನು ಈ ಕೆಪಿ ಹಂತ 3 ಏನು ರೆಸ್ಟ್ರಿಕ್ಷನ್ ಇದೆ, ನೋಟಿಫಿಕೇಶನ್ ಆದ್ಮೇಲೆ ನಾವು ಬಳಸಬೇಕು ಅನ್ನೋದು ಅಂತ ಯಾವುದೂ ಕೂಡ ನಿರ್ಬಂಧನೆ ಇಲ್ಲಿ ಇಲ್ಲ. ಇದನ್ನ ನಾವು FICಗೆ ಉತ್ತಮ ನೀರನ್ನು ಕೊಡ್ಲಿಕ್ಕೆ ನಾವು ಅದನ್ನ ಕೊಡುವಂತ ಸಾಧ್ಯಗಳು ಇದೆ ಇರ್ತದೆ. ಆ ಕೆಲಸ ಈಗಾಗಲೇ ಮಾಡ್ತೀವಿ. ಈಗಾಗಲೇ ಜನ ಖುಷಿದಿಂದಿದ್ದಾರೆ. ಅದ್ರಿಗೆ ಬಾವಿಗಳಿಗೆ ಬೋರ್ವೆಲ್ಗಳಿಗೆಲ್ಲ ಅಂತರ್ಜಲಕ್ಕೆ ನೀರು ಬಂದಿದೆ, ಕೆರೆಗಳನ್ನ ಹಳ್ಳಕ್ಕೆ ನೀರು ಕೊಡ್ತಾ ಇದೀವಿ. ಆದ್ರೆ ಒಂದು ಸಮಸ್ಯೆ ನಮಗೆ ಕಾಡ್ತಾ ಇತ್ತು. 5.5 TMC ನಮ್ಗೆ ಇದ್ರೂ ಕೂಡ 6.3 TMC ಒಟ್ಟು 5 ಇದ್ರೂ ಕೂಡ ನಮ್ಗೇನಾಗಿದೆ, ಮಳೆಗಾಲದಲ್ಲಿ ಮಾತ್ರ ಇದನ್ನ ನೀರನ್ನ ನಾವು ಲಿಫ್ಟ್ ಮಾಡ್ಕೊಂಡು ಈ ಎಲ್ಲ ಇದಕ್ಕೆ ನೀರು ಕೊಡ್ತಾ ಇದ್ದೀವಿ, ಖರೀಫ್ ಕೊಡ್ತಾ ಇದೀವಿ. ಬೇಸಿಗೆ ಕಾಲದಲ್ಲಿ ಇವತ್ತು ರಬಿಗಾಗ್ಲಿ ಅಥವಾ ರಬಿಗಿಂತ ಜಾಸ್ತಿ ಬೇಸಿಗೆ ಕಾಲದಲ್ಲಿ ನಮಗೆ ಈಗಲೂ ಕೂಡ ನಾವು ರಬಿಯಲ್ಲಿ ಕೂಡ ನಾವು FICಗೆ ಹೊಲಗಳ ನೀರು ಕೊಡೋಕೆ ಉದ್ದೇಶ ಇಲ್ಲ. ರಬಿಯಲ್ಲಿ ನಮಗೆ ಈ ಕೆರೆಗಳನ್ನ ಮತ್ತು ಹಳ್ಳಕ್ಕೆ ನೀರು ಕೊಡ್ಲಿಕ್ಕೆ ಇವತ್ತು ದಿವಸ ನಾವು ಆ ಒಂದು ಪ್ಲಾನ್ ಅನ್ನು ಹಾಕೊಂಡು ಈ ಯುಟಿಲೈಸೇಷನ್ ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರು 6.3 TMC ನೀರು 3,600 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ. 1,30,000 ಎಕರೆ ಇವತ್ತು ಸೇರುವಾಗುವಂತದ್ದು ಮತ್ತು ನೀರಿನ ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದನ್ನ ಇದನ್ನ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಹೆಂಗೆ ಮಾಡಬೇಕು ಅಂತ ಹೇಳಿ ನಾವು ವಿಚಾರ ಮಾಡಿ ಮಳೆಗಾಲದಲ್ಲಿ ಏನು ಫ್ಲೋ ಇರ್ತದೆ ಆ ಸಂದರ್ಭದಲ್ಲಿ ನಾವು, ಯಾಕಂದ್ರೆ ಈಗಾಗಲೇ ನಾವು ಬರೀ ಕೇವಲ 2 TMC ಅಷ್ಟು ನೀರು ಯೂಸ್ ಮಾಡ್ತಾ ಇದೀವಿ. ಈ ಎಲ್ಲಾ ಕೆರೆಗಳಿಗೆ ತುಮಚಿ ಬಬಲೇಶ್ವರ ನೀರು ಕೊಡ್ತಾ ಇದೀವಿ. FIC ಆದ್ಮೇಲೆ ಬಹುಶಃ ಒಂದು 3 TMC ವರೆಗೆ ಹೋಗ್ಬೋದು, ಮ್ಯಾಕ್ಸಿಮಮ್ 3 TMC ಹೋಗ್ಬೋದು. ಇನ್ನೂ 2.5 TMC 3 TMC ನಮಗೆ ನೀರು ಉಳಿತದೆ. ಹಾಗಾಗಿ ನಾವು ಮಳೆಗಾಲದಲ್ಲಿ ಅದನ್ನ ನೀರನ್ನ ನಾವು ಲಿಫ್ಟ್ ಮಾಡ್ಕೊಂಡು ತಂದು ಈ ಒಂದು ಶೇಖರಣೆ ಇಲ್ಲಿ ಏನಿದೆ ನಾವು ನೋಡಿದಿರಿ, ಈಗ ನಮ್ ತೋರಿಸಿದೀವಿ. ಇದು ಸುಮಾರು 500 ಎಕರೆಗಿಂತ ಜಾಸ್ತಿ ಸರ್ಕಾರಿ ಜಮೀನಿದೆ. ಇಲ್ಲಿ ಲ್ಯಾಂಡ್ ಎಕ್ವಿಷನ್ ಕಾಸ್ಟ್ ಬರಲ್ಲ. ಲ್ಯಾಂಡ್ ಎಕ್ವಿಷನ್ ಹೋಗಿದ್ರೆ ಇಲ್ಲಿ 35-40 ಲಕ್ಷ ರೂಪಾಯಿ ಆಗಿದೆ ಇವತ್ತು ದಿವಸ. ಇಲ್ಲಿ 35-40 ಲಕ್ಷ ರೂಪಾಯಿ ಇವತ್ತು ದಿವಸ ಭೂಮಿ ಕಿಮ್ಮತ್ತಾಗಿದೆ. ಸುಮಾರು 700-800 ಕೋಟಿ ರೂಪಾಯಿ ಲ್ಯಾಂಡ್ ಎಕ್ವಿಷನ್ಗೆ ಬೇಕಾಗ್ತಿತ್ತು. ಅದು ಒಂದು ಒಳ್ಳೆ ಉಳಿತಾಯ. ಮತ್ತೆ ನಾವು ಗಮನಿಸಿದ್ರಿ, ಇದು ನ್ಯಾಚುರಲ್ ಸೈಟ್ ಅದಾಗ, ಅಂದ್ರೆ ಒಂದು ಏನು ಸರ್ ರಿಜ್ಜು ಗಾರ್ಜ್ ಅಂತಿರಲ್ಲ, ಗಾರ್ಜ್ ಅಂತೀವಿ. ನ್ಯಾಚುರಲ್ ಆಗಿ ಒಂದು ರಿಸರ್ವ್ ಆರ್ಗ್ ಬೇಕಾಗಿದ್ದಂತ ಒಂದು ದೊಡ್ಡ ಏರಿಯಾ, ತೆಗ್ಗು ಪ್ರದೇಶದ ಏರಿಯಾ ಇದೆ. ಅದರಲ್ಲಿನೂ ಕೂಡ 200-300 ಕೋಟಿ ರೂಪಾಯಿ ನಮ್ಗೆ ಸೇವ್ ಆಗ್ತದೆ. ಯಾಕಂದ್ರೆ ನಾರ್ಮಲ್ ಇದ್ದದನ್ನ ನಾವು ಹಡ್ಡಿ ತೆಗೆದು ಮಾಡ್ಬೇಕಾದಾಗ ಬಹಳ ಕಷ್ಟ ಆಗ್ತಿತ್ತು. ಈಗ ಅಲ್ಲಲ್ಲಿ ಮಾಡಿ ಎಲ್ಲ ಮಾಡ್ಬೇಕಂದ್ರೆ ಇದು ಒಂದು ಏನು ಜಲ ಸಂಗ್ರಹಾಲಯ ಅದ, ಕೆರೆಯಲ್ಲ, ಇದು ಒಂದು ಜಲ ಸಂಗ್ರಹಾಲಯ, ರಿಸರ್ವಾಯರ್. ಇವತ್ತು ಹೆಂಗೆ ನಾವು ಆಲ್ಮಟ್ಟಿ ನಂತರ ನಮ್ಮ ಇದಲ್ಲ ನಾರಾಯಣಪುರ ಏನ್ರಿ ಡ್ಯಾಮ್ ಅಂತೀವಿ ನಾವು, ಜಲ ಸಂಗ್ರಹಾಲಯ ಅದು. ಇದು 0.8 TMC ಅಷ್ಟು ಜಲ ಸಂಗ್ರಹಾಲಯ. 8.8 TMC ಆದ್ರೂ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ನಲ್ಲಿ 1 TMC ಅಷ್ಟು ನೀರು ಯೂಸ್ ಮಾಡ್ಬೋದು ನಾವು. ಹೆಂಗೆ UKP ನಾವು ಆಲ್ಮಟ್ಟಿ ಡ್ಯಾಮ್ ಅನ್ನ 519ರಿಂದ 524 ಏರಿಸ್ತೀವಿ. ಅವಾಗ 100 TMC ಶೇಖರಣೆ ಮಾಡ್ತೀವಿ, 130 ಅಲ್ಲ, 100 TMC ಶೇಖರಣೆ ಮಾಡಿ ಅದು ನೀರು ಸರ್ಕ್ಯುಲೇಷನ್ ನಲ್ಲಿ ಇರ್ತದೆ. ಆ ಸರ್ಕ್ಯುಲೇಷನ್ 130 TMC. ಹಂಗೆ 0.8 TMC ಅಂದ್ರೂ ಕೂಡ 1 TMC ಅಷ್ಟು ನೀರು ನಾವು ಇದು ಮಾಡ್ಕೊಳ್ಳುವಂತದ್ದಿದೆ. ಹೀಗಾಗಿ ಇದು ಬಹಳ ಮಹತ್ವಾಕಾಂಕ್ಷಿ ಯೋಜನೆ. ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೆ ಇದನ್ನ ಮಂದಟ್ಟು ಮಾಡಿಕೊಟ್ಟಿದ್ದೀನಿ, ಉಪಮುಖ್ಯಮಂತ್ರಿಗಳಿಗೂ ಮಂದಟ್ಟು ಮಾಡಿಕೊಟ್ಟಿದ್ದೀನಿ. ಈ ಮುಂದಿನ ಬಜೆಟ್ ನಲ್ಲಿ ಇದನ್ನ ತೆಗೆದುಕೊಳ್ಳಕ್ಕೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ನಾವು ಇಲ್ಲಿ ಭೇಟಿ ಕೊಟ್ಟಿರುವಂತಹದ್ದು ನಮ್ಮ ಚೀಫ್ ಇಂಜಿನಿಯರು ಮತ್ತು ಹುಗ್ಗಿಯವರು, ಆಮೇಲೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಲ್ಲರೂ ಕೂಡ ಇವತ್ತಿನ ದಿವಸ, ನಮ್ಮ ಸೋಮನಾಥ್ ಸಾಕು ಅವರು ಎಲ್ಲರೂ ಕೂಡ ಇವತ್ತಿನ ದಿವಸ ರೈತ ಮುಖಂಡರು ಎಲ್ಲ ಇದ್ದಾರೆ. ಅವರು ಕೂಡ ಇಂಜಿನಿಯರಿಂಗ್ ಎಟ್ಟದಲ್ಲ ಎಕ್ಸ್ಪರ್ಟೈಸ್ ಅವರು ಕೂಡ ಇದ್ದಾರೆ, ಅವರೆಲ್ಲರೂ ಕೂಡ. ಸೊ ಇಲ್ಲಿ ಬಂದಿರುವಂತಹದ್ದು ನಾವು ಇದನ್ನ DPR ಮಾಡ್ಬೇಕಾಗಿದೆ. ಈಗ DPR ಮಾಡೋಕ್ಕಿಂತ ಮುಂಚೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ಗೆ ನಾವು ಇದನ್ನ ಟೆಂಡರ್ ಕರಿತಾ ಇದೀವಿ. ಈಗ ಟೆಂಡರ್ ಕರಿತಾ ಇದೀವಿ. ಆ ಟೆಂಡರ್ ಸಂದರ್ಭದಲ್ಲಿ ನಾವು ಏನೇನು ವ್ಯಾಪ್ತಿ ಕೊಡ್ಬೇಕು, ಯಾವ ರೀತಿ ಕೊಡ್ಬೇಕು. ಈಗ ಇಲ್ಲಿ ಬಂದಾಗ ತಾವು ನೋಡಿದಿರಿ, ನಮ್ಮ ಸೋಮನಾಥ್ ಸರ್ಕಾರದ ಒಂದು Y ಜಂಕ್ಷನ್ ಏನು ಕೊಡ್ಬೇಕಂತ ಐತಿ. ನಮ್ಮ ಇವರು ಅಂಬಣ್ಣ ಅವ್ರದ್ದು ಇಂಜಿನಿಯರ್ ಅವರು DC2 ಅಂತ ಐತಿ. ಅದು ಯಾವುದೂ ಕೂಡ ಎರಡೂ ನಾವು ತೆರಳಿಟ್ಕೋತೀವಿ. ಫಿಸಿಬಿಲಿಟಿ ಚೀಫ್ ಇಂಜಿನಿಯರ್ ಅದನ್ನ ನೇತೃತ್ವ ವಹಿಸ್ಕೋತಾರೆ. ಯಾಕಂದ್ರೆ ಸರ್ಕಾರ ಇದನ್ನ ಕ್ರಮಕ್ಕೆ ಕೊಡ್ಬೇಕಾಗ್ತದೆ. ಹುಗ್ಗಿ ಅವರು ಅಸಿಸ್ಟ್ ಮಾಡಾಕಿದ್ದಾರೆ, ಗಲಗಲಿ ಸರ್ ಅಸಿಸ್ಟ್ ಮಾಡಾಕಿದ್ದಾರೆ, ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಇಲ್ಲೇ ಇದ್ದಾರೆ. ನಮ್ಮೆಲ್ಲರೂ ಕೂಡ ನಾವು ಕೂಡ್ಕೊಂಡು ಇದನ್ನ ಒಂದು ರಿಸರ್ವಾಯರ್, ಈ ರಿಸರ್ವಾಯರ್ ಕೆಪಾಸಿಟಿ ಅಂದ್ರ ನಿಮ್ ಮಮದಾಪುರ ಮತ್ತು ಬೂತ್ನಾಳ್ ಕೆರೆ ಇದಾವಲ್ಲ, ಅವು 2 ಕೆರೆ ಕುಡಿಸಿದ್ರೆ ಡಬಲ್ 0.1 TMC ನೀರು ಅಂತ ಗೊತ್ತೈತಿ ನಿಮ್ಗೆ. ಹೇಳ್ರಪ್ಪ, 1 TMC ನೀರು ಅಂದ್ರೆ 1,000 ಮೀಟರ್ ಉದ್ದ, ಅಗಲ, ಎತ್ತರ, 1 ಕಿಲೋಮೀಟರ್ ಉದ್ದ, 1 ಕಿಲೋಮೀಟರ್ ಗುಮ್ಮ, ಅಗಲ 1 ಕಿಲೋಮೀಟರ್ ಎತ್ತರ, ಎತ್ತರ ಗುಮ್ಮ.
ಒಂದ್ರ ಮುಂದೆ 9 ಪೂಜೆ ಬರ್ತಾವಲ್ಲ ಅವೆಲ್ಲ ಇವ್ರಿಗೆ ಅರ್ಥ ಆಗಂಗಿಲ್ಲ ಸಾಹೇಬ್ರ. ಇವೆಲ್ಲ ನಿಮ್ದು ಟೆಕ್ನಿಕಲ್ ಇಂಜಿನಿಯರಿಂಗ್. ನಾವು ನಮ್ದು ಬರೋಬ್ಬರ 1 ಕಿಲೋಮೀಟರ್ ಉದ್ದ, 1 ಕಿಲೋಮೀಟರ್ ಆಳ, 1 ಕಿಲೋಮೀಟರ್ ಆಗಲ್ಲ. ನಮ್ದು ಸ್ವಲ್ಪ ಆಡು ಭಾಷೆದಾಗ ಹೇಳ್ಬೇಕಾಗ್ತದೆ, ಜವಾರಿ ಭಾಷೆದಾಗ. ಒಂದ್ ಕಾಲಕ್ಕೆ ಆಗೋದಿಲ್ಲ ಅಂತಕ್ಕಂಥ ವಿಚಾರ ಹಿಂದೆ ಅದು ಯಾಕೆ ಅಂದ್ರ ನೋಡಿ, ಎಲ್ಲದ್ರ ಹಿಂದೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನಾನು ಇವತ್ತು ಸ್ಮರಣೆ ಮಾಡ್ಬೇಕಾಗ್ತದೆ. ನನಗೆ 25-30 ವರ್ಷ ಹಿಂದೆ ತಿಕೋಟದ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, ಎಂ ಬಿ ಪಾಟ್ರ ಒಳ್ಳೆ ಭೂಮಿ ಐತಿ, ಒಳ್ಳೆ ಬಿಸಿಲು ಕೊಟ್ಟನ್ ದೇವ್ರು. ಒಳ್ಳೆ ಬಿಸಿಲು, ಕೆಟ್ಟ ಬಿಸಿಲಲ್ಲ, ಒಳ್ಳೆ ಬಿಸಿಲು ಕೊಟ್ಟನ್ ದೇವ್ರು ಏನ್ರಿ. ಆದ್ರೆ ಈ ಭೂಮಿಗೆ ಒಂದು ಬೊಗ್ಸಿ ನೀರು ಕೊಡ್ರಿ. ಯಾಕೆ ಅವ್ರು ಹೇಳಿದ್ರು ಅಂದ್ರೆ, ಇಲ್ಲಿ ಬಾಬಾನಗರ, ಕನ್ನಂಬಡಿ, ಬಿಜ್ಜರ್ಗಿ ಎಲ್ಲಾ ಭಾಗ ನಾವು ಒಂದು ಬೋರ್ವೆಲ್ ಹೊಡೆದ 10 ಬೋರ್ವೆಲ್ ಹೊಡೆದ 1 ಬೋರ್ವೆಲ್ ಸಕ್ಸಸ್ಫುಲ್ ಆಗಿತ್ತು. 2 ಇಂಚ್ ಅದು. ಆ 2 ಇಂಚ್ ಬೋರ್ವೆಲ್ ತಗೊಂಡು ಡ್ರಿಪ್ ಮಾಡಿ ಒಂದು ಹೊಸ ದ್ರಾಕ್ಷಿ, ಐತಿಹಾಸಿಕ ಭಾರತ ದೇಶದಲ್ಲಿ ಪ್ರಸಿದ್ಧವಾದಂತ ದ್ರಾಕ್ಷಿಯನ್ನು ಬೆಳಿತಿದ್ರು, ದಾಳಿಂಬ್ರೆಯನ್ನು ಬೆಳಿತಿದ್ರು. ಹೀಗಾಗಿ ಅವರ ಮಾದಾಶೆ ಏನಾಗಿತ್ತು ಅಂದ್ರೆ ಇದು ಬೊಗ್ಸಿ ನೀರು. ಆದ್ರೆ ನಮ್ಗೆ ಇದು ಕಷ್ಟ ಸಾಧ್ಯ, ಅಸಾಧ್ಯದ ಕೆಲಸ ಆಗಿತ್ತು. ಯಾಕೆ ಅಸಾಧ್ಯದ ಕೆಲಸ ಅಂದ್ರೆ, ಇದು ನಮ್ಮ ಯಾವುದೂ ಯೋಜನೆ UKP 3ನೇ ಹಂತದಲ್ಲ. ಕೃಷ್ಣ ನಾಯ್ದರ್ನ ತೀರ್ಪು 2 ಏನು ಬಂತು, ಬ್ರಿಜೇಶ್ ಕುಮಾರ್ ತೀರ್ಪಿನಲ್ಲಿ ಇದು ಯಾವುದು ಇದು ಇರಲಿಲ್ಲ. ಯಾಕಂದ್ರೆ ಯಾಕೆ ಇರಲಿಲ್ಲ ಅಂದ್ರೆ ಕಾರಣನೂ ಕೂಡ ಇದೆ. 640 ಮೀಟರ್ ಮೇಲೆ ಇರ್ತಕ್ಕಂಥದ್ದು, ಅದು 640ಕ್ಕೆ ಮುಗಿದು ಬಿಡುತ್ತೆ. ಮುಳವಾಡಿ ಹತ್ತು ನೀರಾವರಿ ಅಂದಲ್ಲ, 640 ಅಲ್ಲಿಗೆ ಮುಗಿದುತ್ತದೆ. ಇದು ಬಾಬಾನಗರ, ಬಿಜ್ಜರ್ಗಿ, ಕನ್ನಂಬಡಿ, ತಿಕೋಟ ಇದೆಲ್ಲ ಅತಿ ಎತ್ತರ ಪ್ರದೇಶ. ಇದು ಬಿಜಾಪುರ ಜಿಲ್ಲೆದ ಗುಡ್ಡ ಪ್ರದೇಶ. ಇದು 678 ಅಲ್ಲ, ಎಷ್ಟು ಇದು ಕನ್ನಂಬಡಿ ಸೋಮನಸಕರ 682 ಅಂದ್ರೆ ಮುಳವಾಡಿ ಹತ್ತಿರ 42 ಮೀಟರ್ ಹೆಚ್ಚಿಗೆ ಇರುವಂತದ್ದು. ಹೀಗಿದ್ದು ಅಸಾಧ್ಯದ ಮಾತಿತ್ತು. ಅದೇನೋ ಒಂದು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆ, ಅವರ ಆಶೀರ್ವಾದ, ನನ್ನ ತಂದೆಯವರ ಆಶೀರ್ವಾದ, ಎಲ್ಲರ ಆಶೀರ್ವಾದ, ಇವತ್ತು ದಿವಸ ದೇವರ ಆಶೀರ್ವಾದ, ಇದರಿಂದ ಇದೇನೋ ಅಸಾಧ್ಯವಾಗಿದ್ದು ಸಾಧ್ಯ ಆಗಿದೆ. ಆ ಬೊಗ್ಸಿ ನೀರು ಇವತ್ತು ದಿವಸ ಸಾಧ್ಯ ಆಗಿದೆ. ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಏನು ಬೊಗ್ಸಿ ನೀರು ಕೊಟ್ಟಿರಲಿಲ್ಲ, ಬೊಗ್ಸಿ ನೀರು ಇವತ್ತು ಸಾಧ್ಯ ಆಗಿದೆ. ಇದನ್ನ ಇನ್ನಷ್ಟು ನಾವು ಇಂಪ್ರೂವ್ಮೆಂಟ್, ಯಾಕಂದ್ರೆ 5 TMC ಅಷ್ಟು ನಾವು ನೀರನ್ನ ನಮಗೆ ಅಲೋಕೇಶನ್ ಇದ್ರೂ ಕೂಡ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದಕ್ಕಾಗಿ ಈ ಒಂದು ವಿಚಾರ ಮಾಡಿ, ಮತ್ತು ನಮ್ಗೆ ಏನ್ ತೊಂದರೆ ಆಗಿತ್ತು ಅಂದ್ರೆ, ಬೇಸಿಗೆಗಾಲಿ ರೈತರು ಬಿಡೋದಲ್ಲ. ಕೌಟಿಗಿದಾಗ ಏನ್ ಜಾಕ್ವೆಲ್ ಐತಿ ನಮ್ದು, ಆ ಜಾಕ್ವೆಲ್ ಅಲ್ಲಿ ರೈತರು ಅವಾಗ ಇಲ್ಲ, ನೀವು ನೀರು ತಗೊಂಡ್ ಹೋಗ್ಬಿಟ್ರೆ ನಮ್ ನೀರು ಹೊಳ್ಯಾಗ ನೀರು ಕಡಿಮೆ ಆಕತಿ, ಅದಾಗ ನೀರು ಕಡಿಮೆ ಆಕತಿ, ನಮಗ್ ಮುಂದೆ ತೊಂದರೆ ಆಕತ್, ನೀರ್ ಬೇಕು ಅಂತೇಳಿ ಒಂದು ಸಂಘರ್ಷನೂ ಕೂಡ ಇತ್ತು. ಪ್ರತಿ ಸಲ ಅವ್ರು ನಮ್ಗೆ ಅಡ್ಡ ಹಾಕ್ತಿದ್ರು. ನಾವು ಹೋಗಿ ಪೊಲೀಸ್ ಕರ್ಕೊಂಡು ಹೋಗೋದು, ಇದು ಮಾಡೋದು, ಇಲಾಖೆಯವ್ರು ಹೋಗೋದು, ಜಗ ತಗೋದು, ಮಾಡ್ಕೊಳ್ಳೋದು ಇದಾಗಿತ್ತು. ಮತ್ತು ಅವ್ರದ್ದು ಕೂಡ ವಾದ ಕರೆಕ್ಟ್ ಇತ್ತು ಒಂದು ಭಾಗದಷ್ಟು. ಅದಕ್ಕೆ ಇದೊಂದು ರಿಸರ್ವಾಯರ್ ಆದ್ರೆ ಅವ್ರದ್ದು ತಕರಾರಿಲ್ಲ. ಮಳೆಗಾಲದಾಗ ತಗೊಂಡು ಹೋಗ್ರಪ್ಪ ಅಂತಾರ ಅವ್ರು. ನೀವು ಮಳೆಗಾಲದಾಗ ತಗೊಂಡು ಮಳೆಗಾಲ ತೊಗೊಂಬಂದು ಇಲ್ಲಿ ಇಟ್ಕೊಂಡು ಹೋಗ್ತೀವಿ, ಬೇಸಿಗೆಯಾಗಿ ಉಪಯೋಗಿಸ್ತೀವಿ. ಅಲ್ಲಿ ಬೇಸಿಗೆಯಾಗಿ FIC ಕೊಡಂಗಿಲ್ಲ, ಕೆರೆಗಳಿಗೆ ಹಳಗ್ ನೀರು ಕೊಟ್ಟರೆ ಮಂದಿ ಸಮಾಧಾನ ಅದ. ಸೊ ಅದು ಆ ಉದ್ದೇಶದಿಂದ ಇವತ್ತೊಂದು ದಿವಸ ಬಂದಿದ್ದೀವಿ. ಇದನ್ನ ಉಳಿದಂತ ವಿಚಾರಗಳನ್ನ ಯಾರು ಟೆಕ್ನಿಕಲ್ ಏನಾದ್ರು ಬೇಕಾಗಿದ್ರೆ ಅವರು ಅಂತರ್ಜಲ ಮಟ್ಟ ಅಷ್ಟೇ ಕಾಪಾಡ್ಕೊಳಕ್ ಮಾತ್ರ ಬಳಕೆ ಆಗ್ತದೆ. ನೋಡಿ, ನಾವು FICಗೂ ಬಳಸ್ಕೋಬಹುದು. ಮುಂದೆ ಅದನ್ನ ಯಾವ ರೀತಿ ನಮ್ಗೆ ಆ ನೀರು ಎಷ್ಟೈತಲ್ಲ ಆ ಕೆಪಾಸಿಟಿ 0.8 TMC ನಾವು ನೀರು ತಗೊಂಡಿರ್ತೀವಲ್ಲ, ಅದನ್ನ ಅಂತರ್ಜಲಕ್ಕೂ ಬಳಸ್ಕೋಬಹುದು, FICಗೂ ಕೊಡ್ಬೋದು. ಅದು ಮುಂದೆ ನೋಡೋಣ ಅಂತ ಹೆಂಗೆ ಆಗ್ತದೆ ಅಂತೇಳಿ. ಈಗ ಈ 0.8 TMC ನೀರನ್ನು ಇಲ್ಲಿ ಶೇಖರಣೆ ಮಾಡ್ತೀವಿ. ಮತ್ತೆ ಈಗಾಗಲೇ ಏನ್ ಕೆರೆಗಳದಾವಲ್ಲ ಈಗೆಲ್ಲ, ಈ ತುಬಚಿ ಬಬಲೇಶ್ವರ ಕೆರೆಯಾಗ ನಿಮ್ಗೆ ಇಟ್ಟಲ್ಲ ಬಹಳ ದೊಡ್ಡ ಪ್ರಮಾಣ ಅನ್ಸುತ್ತೆ ನಿಮ್ಗೆ. ಇದೆಲ್ಲ ಕೂಡಿ ಇರುವುದೇ 0.25 TMC. 31 ಕೆರೆ ಕೂಡಿ 0.25 TMC. ಇದು ಕೆಪಾಸಿಟಿ ಎಷ್ಟು? 0.8 TMC, ಆಲ್ಮೋಸ್ಟ್ 1 TMC, 4 ಪಟ್ಟು. 0.25 to 1 TMC, 4 ಟೈಮ್ಸ್ ಕೆಪಾಸಿಟಿ. ಇದು ನೋಡ್ರಿ, ಇದಕ್ಕೆ 2 ಪ್ರೊವಿಷನ್ ಕೊಟ್ಟದ. ಗ್ರಾವಿಟಿಯಿಂದ ಫಿಲ್ ಮಾಡೋದು, ಪಂಪಿಂಗ್ ನಿಂದ ಲಿಫ್ಟ್ ಮಾಡೋದು. ರೈತರಿಗೆ ಯಾವಾಗ ಬೇಕು ಅವಾಗ ಲಿಫ್ಟ್ ಮಾಡಿ ನಾವು ಇಲ್ಲಿಂದ ಕಂಟ್ರೋಲಿಂಗ್ ಸಿಸ್ಟಮ್ ಇಲ್ಲೇ ಅಂದ್ರೆ 0.8 TMC ಮಾಡುತ್ತೆ. ಆಮೇಲೆ ಆಲ್ರೆಡಿ ಇದು ಇಯರ್ಸ್ ಒಂದ್ಸಲ ಡಿಸ್ಕಷನ್ ಆಗಿದೆ. ಇದ್ಮೇಲೆ ಡಿಟೇಲ್ DPR ಮಾಡ್ಲಿಕ್ಕೆ ಗೌರ್ಮೆಂಟ್ದವ್ರು, ಈಗ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಈಗ ಬಜೆಟ್ ನಲ್ಲಿ ಅದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಕ್ಕೆ ಮಾಡಬಹುದು ಅಂತ ಆಗ್ಯದ ಸರ್. ಏನ್ ಮಾಡ್ಬೇಕಂದ್ರೆ ಡಿಟೇಲ್ ಫಿಸಿಬಿಲಿಟಿ ರಿಪೋರ್ಟ್ ಈಗಾಗಲೇ ಅದು ಮಾಡಬಹುದು ಅಂತ ಆಗಿದೆ. ಇದನ್ನ DPR ಮಾಡಿಸಿ, ಈಗೇನು 2 ವಾದ ಇದಾವೆ, I ಜಂಕ್ಷನ್ ಮತ್ತು ಇದೇನ ನಿಮ್ಮ DC2 ಅದಲ್ಲ, ಅದೆಲ್ಲವನ್ನು ಇದು ಮಾಡ್ಕೊಂಡು ಇದನ್ನ ಇದು ಮಾಡ್ತೀವಿ. ಇದೊಂದು ಬಹಳ ಕನ್ಸಲ್ಟೆನ್ಸಿಗಳು ಬಂದಿದ್ದಾರೆ ಸರ್. ಇವಾಗ ಅವರಿಗೆ Y ಜಂಕ್ಷನ್ ಪ್ಲಸ್ DC2 ಎರಡಕ್ಕೂ ಫಿಸಿಬಿಲಿಟಿ ಇನ್ನೊಂದ್ಸರಿ ತೆಗಿಸಿ ಡಿಟೇಲ್ ಮಾಡೋದು. ಬಹಳ ಎಚ್ಚರಿಕೆಯನ್ನು ಮಾಡ್ರಿ. ನಮ್ ಸೋಮನಾಥ್ ಸಾವ್ಕರ್ ವಾದನೂ ತಗೋರಿ, ಏನ್ರಿ ಎಲ್ಲಾ ತಗೊಂಡು ಒಗ್ಗಿ ಸರ್ದು ಎಲ್ಲಾ ಮಾಡಿ, ಯಾವ್ದು ಫುಲ್ ಪ್ರೂಫ್, ಯಾವ್ದು ಒಳ್ಳೇದಾಗ್ತದ
ತಾಂತ್ರಿಕವಾಗಿ ಅವ್ರ ಆಮೇಲೆ ಅದ್ ಮಾತಾಡ್ತೀನಿ ನಿಮ್ದು ಇವ್ರದೊಂದು ನೋಡ್ರಿಪ್ಪ ಅಳಿಗನಾಳ ಗೋಣಸಿಗೆ ಇವ್ರು ಬಿಜ್ಜರ್ಗಿ ಅವರು ಸ್ವಲ್ಪ ಏನೋ ಚೆಕ್ ಪೋಸ್ಟ್ ಮಾಡ್ಕೊಂಡು ಕೂತಾರ ಇವ್ರ ಬಿಡಂಗಿಲ್ಲ ಈ ಬಾಬಾನಗರ ಬಿಜ್ಜರ್ಗಿ ಅವರು ಅದಕ್ಕೇನೈತಿ ಅವ್ರದ್ದು ಅಳಿಗನಾಳ ಮತ್ತು ಅವ್ರದ್ದು 3 ಕೌಟಿಗೆಗೆ ಅವ್ರಿಗೊಂದು ಸೆಪರೇಟ್ ಲೈನ್ ಆಗ್ಬಿಡ್ತದೆ. ಈಗ ಎಲ್ಲರಿಗೂ ಹೇಳ್ತೀವಿ ಈಗ ಏನ್ ಸಂಗ್ರಹ ಅಲ್ಲ ಆಮೇಲೆ ಮಾಡೋಣ ಮಾಡ್ತೀವಿ ಮಾಡಿಕೊಡ್ತೀವಿ ಆಯ್ತಲ್ಲ. ಹೇಳಿ ಪ್ಲೀಸ್, ಹೇಳಿ ಪ್ಲೀಸ್. ಈಗ ಇನ್ಫ್ಲೋ ರಿವರ್ದಾಗ ಕೃಷ್ಣಾ ರಿವರ್ದಾಗ ಕಡಿಮೆ ಆಗ್ತದೆ. ಹಾ ಅದಕ್ಕೆ ಇನ್ನೊಂದು ಸ್ಟಾರ್ಟ್ ಮಾಡೋದು. ಮಾಡ್ಕೊಂಡು ನದಿ ಹರಿವು ನಿಂತ ನಮ್ಗೆ ಅಲ್ಲಿ ಮಾಡ್ಬಿಡಲ್ರಿ. ನದಿ ಹರ್ಲಿಕತ್ತದ ಈಗ ನಮ್ಮ ಏರಿಯಾಕ್ ಒಂದ್ ಸ್ವಲ್ಪ ಒಂದ್ ರೌಂಡ್ ನೀರ್ ಕೊಡ್ಬೇಕಂತ ಅದು ಬೇರೆ ಬಿಡ್ರಿ. ಇದ್ರಾಗ ಯಾಕೆ ಈಗ ಪ್ರಾಜೆಕ್ಟ್ ಅಟೆಂಡ್ ಮಾಡೋಣ, ಅದು ಮಾಡ್ರಿ, ಅದು ಸಪರೇಟ್ ಆಗಿ ವಿಲ್ ಡಿಸ್ಕಸ್ ದಟ್. ಇದು ಈಗ ಇದೇ ಯೋಜನೆ ಮತ್ತೇನಾದ್ರು ಇದ್ರೆ ಸಿ ಅವರು ನಿಮ್ದು ಏನಿಲ್ಲ ಸರ್. ಈಗಾಗಲೇ ಸರ್ ಸಾಹೇಬರು ಹೇಳಿದ ಹಾಗೆ ನಮ್ಮ ಒಂದು ನಿಗಮದ ಅಂದಾಜು ಸಮಿತಿಯಲ್ಲಿ ಸಾಹೇಬರು ಇದ್ರು. ಈ ಪ್ರಾಜೆಕ್ಟ್ ಕುರಿತಾಗಿ ನಾವು ಫಿಸಿಬಿಲಿಟಿ ರಿಪೋರ್ಟ್ ಅನ್ನು ಇಟ್ಟಿದ್ದೀವಿ. ಒಂದ್ಸಲ ಡಿಸ್ಕಷನ್ ಆಗಿದೆ. ಅದರಲ್ಲಿ ಕನ್ಸಲ್ಟೆನ್ಸಿ ಅಪ್ರೂವ್ ಮಾಡಿ ಕೊಟ್ಟ ನಂತರ ಮತ್ತೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಿ ನಾವು ಸಕ್ಷಮ ಪ್ರಾಧಿಕಾರದ ಅನುಮೋದನೆ ತಗೊಂಡು ಮುಂದಿನ ಕಾಮಗಾರಿ ನಾವು ಕೈಗೊಳ್ತೀವಿ. ಅಂದಾಜು ಎಲ್ಲಿವರೆಗೆ ಆಗ್ಬೋದು? ಅದೇ ಇದು ಈ ಒಂದು ಸಮರ್ ವೆಕೇಶನ್ ಅಲ್ಲಿ ನಮಗೆ ಸರ್ವೆ ಗಿರ್ವೆ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ. ಪೂರ್ತಿ 550 ಎಕರೆ ಕ್ಷೇತ್ರವನ್ನು ನಾವು ಸರ್ವೇಕರಣ ಮಾಡಿ ಯಾವ್ದು ಫಿಸಿಬಿಲಿಟಿ ಇದೆ ಅನುಮೋದನೆ ತಗೊಂಡು ಆಮೇಲೆ ಸರ್ವೆ ಬಾಳ ಡಿಟೇಲ್ಡ್ ಮಾಡ್ಬೇಕು. ಬರೀ ಟೋಪೋ ಶೀಟ್ ಮ್ಯಾಗ ಮಾಡಿದ್ದು ಅವೆಲ್ಲ 0.5 ಮೀಟರ್ ಕೌಂಟರ್ ಇಂಟರ್ವಲ್ ಇಟ್ಕೊಂಡು ನಾವು ಸರ್ವೆ ಮಾಡ್ಬೇಕು. ಸ್ವಲ್ಪ ಟೈಮ್ ತಾಂತ್ರಿಕ ಅಧ್ಯಯನ ಮುಗಿಯತ್ತ ನಾನು ಇಮಿಡಿಯೇಟ್ ಆಗಿ. ಥ್ಯಾಂಕ್ ಯು, ಧನ್ಯವಾದಗಳು ತಾವೆಲ್ಲ ಬಂದಿದ್ದಕ್ಕೆ.